ಮೀನು ತಿನ್ನುವವರು ಮೀನಿನ ಫ್ರೈಯನ್ನು ತುಂಬ ಇಷ್ಟಪಡ್ತಾರೆ. ಯೂಶುವಲಿ ನೀವು ರವಾ ಫ್ರೈ, ತವಾ ಫ್ರೈ ಎಲ್ಲ ಕೇಳಿರ್ತೀರಾ. ಈ ವಿಡಿಯೋದಲ್ಲಿ ಮೀನಿನ ಮಸಾಲ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಉಡುಪಿ ಮಂಗಳೂರು ಕಡೆ ಹೋಟೆಲ್ಗಳಲ್ಲಿ ಮಾಡುವಂಥ ಸ್ಪೆಷಲ್ ರೆಸಿಪಿ. ಇದರ ಮಾಡುವ ವಿಧಾನವನ್ನೀಗ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಬಂಗಡೆ ಮೀನನ್ನು ತೆಗೆದುಕೊಂಡು ಸ್ವಚ್ಛ ಮಾಡಿಕೊಂಡಿದ್ದೇನೆ. ಈ ಮೀನಿಗೆ ಚಾಕುವಿನ ಸಹಾಯದಿಂದ ಈ ರೀತಿ ಸ್ವಲ್ಪ ಸ್ಲಿಟ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಮಾಡೋದ್ರಿಂದ ನಾವು ಹಾಕುವ ಮಸಾಲೆ ಎಲ್ಲ ಚೆನ್ನಾಗಿ ಇದರ ಒಳಗೆ ಹೋಗ್ತದೆ. ಈ ಸೇಮ್ ರೆಸಿಪಿಯನ್ನು ಉಪಯೋಗಿಸಿಕೊಂಡು ಅಂಜಲ್, ಕಾಣೆ, ಪಾಂಫ್ರೆಟ್ ನಂತ ಮೀನಿನ ಮಸಾಲ ಫ್ರೈ ಅನ್ನು ಮಾಡಬಹುದು. ಮೀನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಒಂದು ಮಸಾಲ ಪೇಸ್ಟ್ ಅನ್ನು ತಯಾರಿಸಬೇಕು. ಒಂದು ಬೌಲ್ನಲ್ಲಿ 2 ಟೀ ಸ್ಪೂನ್ ಮೆಣಸಿನ ಹುಡಿಯನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ, 1 ಟೀ ಸ್ಪೂನ್ ಉಪ್ಪನ್ನು ಹಾಕಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಬೆರೆಸಿಕೊಂಡು ನಂತರ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋಣ. ನಾನೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಕಲಿಸ್ಕೊಳ್ತೇನೆ. ಇದರ ಪೇಸ್ಟ್ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ನೋಡಿ. ಈ ಮಸಾಲೆಯನ್ನು ನಾವು ಮೀನಿಗೆಲ್ಲ ಹಚ್ಚಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಕೈಯಿಂದ ಈ ಮಸಾಲೆಯನ್ನು ಚೆನ್ನಾಗಿ ಎಲ್ಲಾ ಕಡೆ ಸವರ್ಕೊಂಡ್ಬಿಡಿ. ಹಾಗೇನೆ ನಾವು ಸ್ಲಿಟ್ ಮಾಡ್ಕೊಂಡಲ್ಲೆಲ್ಲ ಮತ್ತೆ ಒಳಗೆಲ್ಲ ಇದನ್ನು ಚೆನ್ನಾಗಿ ಸವರ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದ್ರೆ ಇದನ್ನು ಅರ್ಧ ಗಂಟೆ ಪಕ್ಕಕ್ಕಿಡಿ, ಇಲ್ಲಾಂದ್ರೆ 10-15 ನಿಮಿಷ ಸಾಕು. ನಾವು ಫಿಶ್ ಫ್ರೈ ಮಸಾಲ ಮಾಡಲಿಕ್ಕೆ ಇದರ ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ನಾನಿಲ್ಲಿ 7 ಬ್ಯಾಡಗೆ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಅದು ತಣ್ಣಗಾದ ಬಳಿಕ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದರ ಜೊತೆಗೆ 1 ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಹೆಚ್ಚಿಕೊಂಡು ಹಾಕಬೇಕು. 1 ಟೊಮ್ಯಾಟೊವನ್ನು ಈ ರೀತಿ ರಫ್ ಆಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕಿ. 2 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ. 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ. 1 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ ಅನ್ನು ಹಾಕ್ತೇನೆ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು. ಇದನ್ನು ರುಬ್ಬಿಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಇದಕ್ಕೆ ಮುಚ್ಚಳವನ್ನು ಹಾಕೊಂಡು ನಯವಾಗಿ ರುಬ್ಬಿಕೊಳ್ಬೇಕು. ಇದರ ಪೇಸ್ಟ್ ನೋಡಿ ಈ ರೀತಿ ಆಗ್ಬಿಟ್ಟಿದೆ. ಆದಷ್ಟು ನುಣುಪಾಗಿ ಇದನ್ನು ನಾನು ರುಬ್ಬಿಕೊಂಡಿದ್ದೇನೆ. ಸದ್ಯಕ್ಕೆ ಇದನ್ನು ಬದಿಗಿಡ್ತೇನೆ. ನಾನೊಂದು ತವಾದ ಮೇಲೆ 1/4 ಕಪ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಮೊದಲಿಗೆ ನಾವು ಮೀನಿನ ತವಾ ಫ್ರೈ ಅನ್ನು ಮಾಡಬೇಕು. ಇದಕ್ಕೆ ರವೆ, ಅಕ್ಕಿ ಹಿಟ್ಟಿನಿಂದ ಕೋಟ್ ಮಾಡದೆ ಡೈರೆಕ್ಟ್ ಆಗಿ ಈ ಮೀನನ್ನು ಬಿಸಿಯಾದ ಎಣ್ಣೆ ಮೇಲೆ ಇಟ್ಬಿಡಿ. ಈ ಮೀನುಗಳನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತಿನ ಬಳಿಕ ಇದನ್ನು ಮಗುಚಿಕೊಂಡು ಇನ್ನೊಂದು ಬದಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. 5 ನಿಮಿಷದ ಒಳಗೇನೆ ಒಂದು ಬ್ಯಾಚ್ ಮೀನು ಫ್ರೈ ಆಗ್ತದೆ. ಈ ಮೀನು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇದನ್ನೀಗ ತವಾದಿಂದ ಹೊರಗೆ ತೆಗೆದು ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳಿ. ಈ ಮೀನಿನ ತವಾ ಫ್ರೈ ಈಗ ರೆಡಿಯಾಗಿದೆ. ನಾವೀಗ ಮಸಾಲ ಫ್ರೈ ಅನ್ನು ಮಾಡೋಣ. ಇದರಲ್ಲಿ ರೋಸ್ಟ್ ಆದ ಮ್ಯಾರಿನೇಷನ್ ಇದ್ರೆ ಈ ರೀತಿ ಸ್ವಲ್ಪ ಬದಿಗೆ ಮಾಡಿ. ನಾನಿದಕ್ಕೆ 2 ಟೇಬಲ್ ಸ್ಪೂನ್ ಪುನಃ ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಬೇಕು. ನಾವು ಇದೇ ತವಾದಲ್ಲಿ ಮೀನನ್ನು ಫ್ರೈ ಮಾಡಿರೋದ್ರಿಂದ ಈ ಮಸಾಲೆಗೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬರ್ತದೆ. ಈಗ ಚಿಕ್ಕ ಗಾತ್ರದ 1 ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಬೇಕು. ಇದನ್ನೀಗ ಚೆನ್ನಾಗಿ ಸಾಫ್ಟ್ ಆಗುವ ತನಕ ಹುರಿಬೇಕು. ನಾವು ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಅನ್ನು ಈಗ ಹಾಕೋಣ. ಹುರಿದ ಈರುಳ್ಳಿಯೊಂದಿಗೆ ಈ ಮಸಾಲೆಯನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಹಾಗೇನೆ ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಸಹ ಬಿಡಬೇಕು. ಇದರಿಂದ ಕಚ್ಚಾ ವಾಸನೆ ಎಲ್ಲ ಹೋಗ್ತದೆ. ನಾನು ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಪುನಃ ಇದಕ್ಕೆ ಹಾಕೊಳ್ತೇನೆ. ಇದರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಮಸಾಲೆ ಈಗ ರೆಡಿಯಾಗಿದೆ. ನಾವು ತವಾ ಫ್ರೈ ಮಾಡಿದ ಮೀನನ್ನು ಇದಕ್ಕೆ ಹಾಕಬೇಕು. ಫ್ರೈ ಮಾಡಿದ ಮೀನನ್ನು ಈ ಮಸಾಲೆಯೊಂದಿಗೆ ಚೆನ್ನಾಗಿ ಈ ರೀತಿ ಕೋಟ್ ಮಾಡಿಕೊಳ್ಳಿ. ಸಣ್ಣ ಉರಿನಲ್ಲಿ ಇದನ್ನು 5 ನಿಮಿಷ ಈ ರೀತಿ ಬೇಯಲಿಕ್ಕೆ ಬಿಟ್ಬಿಡಿ. ಮೀನೆಲ್ಲ ಮಸಾಲೆಯ ಫ್ಲೇವರ್ ಹೀರ್ಕೊಳ್ತದೆ.
ಮಸಾಲೆಯು ಎಷ್ಟು ತೆಳುವಾಗಿರಬೇಕು ದಪ್ಪವಾಗಿರಬೇಕು ಅದರ ತಕ್ಕ ಹಾಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಡುಪಿ ಮಂಗಳೂರಿನ ಜನ ಈ ಫಿಶ್ ಮಸಾಲಾ ಫ್ರೈಯನ್ನು ಕುಸುಬಲಕ್ಕಿ ಅಥವಾ ಕೇರಳ ರೈಸ್ ಅಂತ ಏನು ಹೇಳ್ತಾರೆ ಅದರಿಂದ ಮಾಡಿದ ಅನ್ನದ ಜೊತೆ ಸವಿಯುತ್ತಾರೆ. ನಮ್ಮ ಈ ವಿಡಿಯೋವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾವು ಹೊಸತೊಂದು ರೆಸಿಪಿಯೊಂದಿಗೆ ಪುನಃ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.